ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಎಲ್ಲ ಹುಡುಗರು ವೇಟ್ ಮಾಡ್ತಾ ಇದ್ದೀರಾ ಅಬೌಟ್ KCT ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆ್ಯಂಡ್ UG ನೀಟ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತಂದು. ನಿಮ್ಗೆ ಆಳೆ ಗೊತ್ತಿರುವ ಹಾಗೆ ಡೇಟ್ ಕೂಡ ಅನೌನ್ಸ್ ಮಾಡಿದರೆ ಈ ಒಂದು ಶೆಡ್ಯೂಲ್ ಎಲ್ಲರೂ ಕೂಡ ನೋಡಿರ್ತೀರ. ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ 2ನೇ ಅಣುಕು ಸೀಟು ಹಂಚಿಕೆ ಫಲಿತಾಂಶ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಆಯುಷ್ ಸೀಟುಗಳು ಸೇರಿದಂತೆ 2ನೇ ಅಣುಕು ಸೀಟು ಹಂಚಿಕೆ KCT ಅವರಿಗೆ ಪೋಸ್ಟ್ ಮಾಕ್ ಅಲಾಟ್ಮೆಂಟ್ ಫಾರ್ ನೀಟ್ ಸ್ಟೂಡೆಂಟ್ಸ್ಗೆ ಅಂತಂದು ಡೇಟ್ ಕೊಟ್ಟಿದ್ದಾರೆ 25/8/2024 ರಾತ್ರಿ 8ರ ನಂತರ ಅಂತ ಹೇಳಿದಾರೆ. ಓಕೆ, ನೆನ್ಪಿಟ್ಕೋಬೇಕು, 25/8/2024 ಯಾವ ವಾರ ಆಗುತ್ತೆ? ಸಂಡೇ ಆಗುತ್ತೆ. ಸಂಡೇ ಇರೋ ಕಾರಣ ಹುಡುಗರು ಏನಪ್ಪ ಕೇಳ್ತಿದ್ದಾರೆ ಅಂತಂದರೆ, ಸಂಡೇ ಇದೆ ಅಲ್ವಾ, ನಮ್ಗೆ ರಿಸಲ್ಟ್ ಬರೋಲ್ಲ. ಓಕೆ, ತಿಳ್ಕೊಂಬಿಟ್ಟಿದ್ದಾರೆ ಎಷ್ಟು ಹುಡುಗರು ಅಂತಂದರೆ ಸಂಡೇ ದಿನ ರಿಸಲ್ಟ್ ಬರೋಲ್ಲ, ಇದರಲ್ಲಿ ಏನಿದೆ ಲಾಜಿಕ್ ಹೆಂಗಿದ್ರು ಅಂತ ಹೇಳಿದ್ರ. ಬಟ್ ನೆನ್ಪಿಟ್ಕೋಬೇಕು, 25 ಸಂಡೇ ಇದೆ. ಬಟ್ ಕೇದವರು ಈ ವರ್ಷ ಕೌನ್ಸಿಲಿಂಗಲ್ಲಿ ಯಾವುದೇ ರೀತಿ ಸಂಡೇ ದಿನ ಅವ್ರೇನು ಯಾವುದೇ ರೀತಿ ವರ್ಕ್ ಸ್ಟಾಪ್ ಮಾಡಿಲ್ಲ. ನೆನ್ಪಿಟ್ಕೋಬೇಕು, ಸಂಡೇ ದಿನ ಯಾವುದೇ ರೀತಿ ವರ್ಕ್ ಸ್ಟಾಪ್ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ಕೊಟ್ಟಿದ್ದಾರೆ ರಾತ್ರಿ 8ರ ನಂತರ ಅಂತ ಹೇಳಿದ್ದಾರೆ. ಓಕೆ, ನೈಟು 8 ಗಂಟೆ ನಂತರ ಅಂತಂದರೆ ಸ್ವಲ್ಪ ಲೇಟಾಗಿ ಡಿಲೇ ಆಗಿ ನಾಳೆ, ನಾಳೆ ಅಂತಂದರೆ 25ನೇ ತಾರೀಕು ನಿಮಗೆ ರಿಸಲ್ಟ್ ಅನ್ನೋದೇನಾದರೂ ಬಂದರೆ ರಾತ್ರಿ 8ರ ನಂತರ ಅಂತಂದರೆ ನಿಮ್ಗೆ ಗೊತ್ತಿರುವಾಗೆ ರಾತ್ರಿ 10, 11, 12 ಗಂಟೆ ಕೂಡ ಆಗ್ಬೋದು. ಇನ್ ಕೇಸ್ ಬರದೇ ಹೋದರೆ 26ನೇ ತಾರೀಕು ಬರ್ತದೆ. ಇನ್ ಕೇಸ್ 25 ಸಾಯಂಕಾಲ ಬಂದರೂ ಕೂಡ ನಿಮಗೆ ಗೊತ್ತಿರುವ ಹಾಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಏನೂ ಕೂಡ ಎರರ್ ಆಗಲಿಲ್ಲ. ಓಕೆ, ಎಲ್ಲ KCT ಸ್ಟೂಡೆಂಟ್ಸು ಆರಾಮ್ಸಾಗಿ ನಿಮ್ಮ ರಿಸಲ್ಟ್ ಚೆಕ್ ಮಾಡ್ಕೊಳ್ರಿ. ಬಟ್ ಸರ್ವರ್ ಡೌನು ಕೆಲವೊಂದು ಟೈಮ್ ಆಗುತ್ತೆ. ಈ ರೀತಿ ಬಿಟ್ಟಾಗ ಈ ಸರ್ತಿ KCT ನೀಟ್ ಎರಡು ಕೂಡ ಕಂಬೈಂಡ್ ಇರೋ ಕಾರಣ ಇನ್ ಕೇಸ್ ರಾತ್ರಿ 8ರ ನಂತರ ಇನ್ ಕೇಸ್ ಬಿಟ್ಟರೆ, ಮಾಕ್ ಅಲಾಟ್ಮೆಂಟ್ ಬಿಟ್ಟರೆ ಖಂಡಿತ ಸರ್ವರ್ ಡೌನ್ ಆಗುತ್ತೆ. ಸ್ವಲ್ಪ ಹುಡುಗರು ಅವತ್ತು ನೈಟ್ ನೋಡಲಿಕ್ಕಿಲ್ಲ, ಯಾಕಂದರೆ ನಾಳೆ ನೈಟ್ ನೋಡ್ಲಿಕ್ಕೆ ಆಗಲ್ಲ ಅಂದ್ಕೊತೀನಿ. ಇನ್ ಕೇಸ್ ಆದರೆ ಬೆಟರ್, ಚೆನ್ನಾಗಿ ನೋಡ್ಕೋಬೋದು. ಇನ್ ಕೇಸ್ ಕೆಲವೊಂದು ಸ್ಟೂಡೆಂಟ್ ಕೇಳ್ತೀರಿ ಸಂಡೇ ಬಿಡದೆ ಹೋದ್ರೆ ಏನು ಮಾಡ್ತೀವಿ ಬರ್ತಾರೆ ಅಂತಂದರು. 25 ಬಿಡದೆ ಹೋದಾಗ 26ಕ್ಕೆ ಅಂದ್ರೆ ಖಂಡಿತ ಬಿಡ್ತಾರೆ. ಆ್ಯಂಡ್ ಇನ್ನೂ ಒಂದು ಕನ್ಫ್ಯೂಷನ್ ಆಗ್ತಿರೋದು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ 27ನೇ ತಾರೀಕುವರೆಗೂ. ನೋಡೋಣ ಡೇಟ್ ಏನಾದರೂ ಎಕ್ಸ್ಟೆಂಡೆಡ್ ಮಾಡ್ತಾರ. ನಾಳೆ ಅಂತೂ 8 ಗಂಟೆ ನಂತರ ಅಂತ ಹೇಳಿದಾರೆ. ಎನಿ ಟೈಮ್ ಬರ್ಬೋದು ನಾಳೆ. ಕೇದವ್ರು ಮನಸ್ಸು ಮಾಡಿದರೆ 8 ಗಂಟೆನೇ ಬಿಡ್ತಾರೆ. ಇಲ್ಲಾಂತಂದರೆ ಸ್ವಲ್ಪ ಏನಾದರೂ ಅಂತಂದರೆ ಸಾಫ್ಟ್ವೇರ್ ಇಶ್ಯೂ ಆಗಿಬಿಟ್ಟು ಏನೋ ಒಂದು ಸಮಸ್ಯೆ ಆದರೆ, ಏನಾದರೂ ಒಂದು ಟೆಕ್ನಿಕಲ್ ಇಶ್ಯೂ ಏನಾದರೂ ಆಗಿ ಏನಾದರೂ ಸಮಸ್ಯೆ ಬಂದರೆ ನೈಟ್ ತಡರಾತ್ರಿ ಅಂತ ಏನು ಕರಿತೀವಿ 11 ಗಂಟೆ 12 ಗಂಟೆ ಆಗ್ಬೋದು. ಬರೀ ಬೇಡ. 8 ಗಂಟೆ ಆದ ತಕ್ಷಣ ಸಡನ್ನಾಗಿ ಹುಡುಗರು ಬಂದಿಲ್ಲ, ನನ್ನ ರಿಸಲ್ಟ್ ಬಂದಿಲ್ಲ, ನಾನು ಚೆಕ್ ಮಾಡ್ಕೋಬೇಕು ಅಂತಂದು. ಇದು ಇನ್ನೂ ಕೂಡ ಮಾಕ್ ಅಲಾಟ್ಮೆಂಟ್ ಮೊದಲು ನೆನ್ಪಿಟ್ಕೋಬೇಕು. ಮಾಕ್ ಅಲಾಟ್ಮೆಂಟ್ ಅನ್ನೋದು ರಿಯಲ್ ಅಲಾಟ್ಮೆಂಟ್ ಅಲ್ಲ. ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇವಾಗ ಏನು ವಾಪಸ್ ಮಾಕ್ ಅಲಾಟ್ಮೆಂಟ್ ಆದ ನಂತರ ವಾಪಸ್ ನೀವು ತಿರುಗಿ ಎಡಿಟ್ ಮಾಡಿ ಏನೆಲ್ಲ ಮಾಡ್ತಿರೋ ಅವಾಗ 1ನೇ ತಾರೀಕು ಏನು ನಿಮ್ಗೆ ಫೈನಲ್ ರಿಸಲ್ಟ್ ಅನ್ನೋದು ಬರ್ತೈತೆ, ಅದು ನಿಮ್ಮ ಒಂದು ರಿಯಲ್ ಅಲಾಟ್ಮೆಂಟ್ ಆಗಿರ್ತದೆ. ಇನ್ ಕೇಸ್ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಮತ್ತೆ ಆಪ್ಷನ್ ಎಂಟ್ರಿ ಲಿಂಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ನಡೆಯುವಂಥ ಫಂಕ್ಷನ್ಸ್, ಇಟ್ ಮೀನ್ಸ್ 25ರಿಂದ ನಡೆಯುವಂಥ ಕೆಲಸ ಇವಾಗಲೇ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಎಡಿಟ್ ಮಾಡ್ಕೋಬೇಕಂತ ಇದ್ದೀರೋ ಇವಾಗಲೇ ಹೋಗ್ಬಿಟ್ಟು ಮಾಡ್ಕೊರಿ. ನಿಮಗೋಸ್ಕರ ಹೇಳ್ತಿದ್ದೀನಿ. ಯಾಕಂತಂದರೆ ಹುಡುಗರಿಗೂ ಟೈಮ್ ಅವ್ರಿಗೋಸ್ಕರ ಅಂದರೆ 25ಕ್ಕೆ ಸ್ಟಾರ್ಟ್ ಮಾಡಿದರೆ 27ಕ್ಕೆ ಮುಗಿಯುತ್ತೆ. 2 ದಿನ ಕೊಡೋದೇನಕ್ಕಂತಂದ್ರೆ ಇವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಂಗಾಗ್ಬಿಟ್ಟು ಎಡಿಟ್ ಮಾಡ್ಕೊಳಂಗಿತ್ತಂದರೆ ಮಾಡ್ಕೋಬೋದು. ಬಟ್ ಇವಾಗ ಎಡಿಟ್ ಮಾಡ್ಕೊಳ್ಳೋವಂಥದ್ದು ಎಲ್ಲನೂ ಕೂಡ ರಿಯಲ್ ಅಲಾಟ್ಮೆಂಟಿಗೆ ಕನ್ಸಿಡರ್ ಆಗ್ತದೆ. ಆ್ಯಂಡ್ ಬಿಫೋರ್ 22/8/2024 ಸಾಯಂಕಾಲ 5 ಗಂಟೆವರೆಗೂ ಏನೆಲ್ಲ ಮಾಡಿದ್ರು ಅದು ಎಲ್ಲನೂ ಕೂಡ ನಾಳೆ ಸಾಯಂಕಾಲ ಅಥವಾ ರಾತ್ರಿ 8 ಗಂಟೆ ನಂತರ ನಿಮ್ಮ ಒಂದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಇದಿಷ್ಟು ಅಪ್ಡೇಟು. ಯಾಕಂತಂದರೆ ಈ ರೀತಿ ಎಕ್ಸ್ಟೆಂಡೆಡ್ ಮಾಡ್ತಿರ್ತಾರೆ ಕೀದವರು. ಇದು ನೀವು ಫಸ್ಟ್ ವರ್ಷ ನಿಮಗೆ ಗೊತ್ತಾಗಲಿಕ್ಕಿಲ್ಲ, ಯಾಕಂದರೆ ವರ್ಷನೂ ಕೂಡ ನೋಡ್ತೀವಿ ನಾವು ಎಕ್ಸ್ಟೆಂಡೆಡ್ ಮಾಡ್ತಾ ಇರ್ತಾರೆ. ಬಟ್ ಈ ವರ್ಷ ಜಾಸ್ತಿ ಮಾಡಿದಾರೆ ಅಂತ ಹೇಳ್ಬೋದು. ಸರಿ, ಸದ್ಯಕ್ಕೆ ಡೇಟ್ ಪ್ರಕಾರ ನಾಳೆ ರಾತ್ರಿ 8 ಗಂಟೆ ನಂತರ ಅಂತ ಹೇಳಿದರೆ ಪದೇ ಅದನ್ನ ಹೇಳ್ಬೇಡಿ ಬರ್ತಾರೆ ಅಂತ ಹೇಳ್ತೀರಿ ನೀವು. ಯಾಕಂದರೆ ಎಷ್ಟೋ ಹುಡುಗರಿಗೆ ಎಷ್ಟೋ ಸರ್ತಿ ಸುತ್ತಿಗೆ ತೊಗೊಂಡು ಹೊಡೆದಂಗೆ ಹೇಳ್ತೀವಿ ತಲೆಯಲ್ಲಿ. ಆದರೂ ಕೂಡ ಒಂದೊಂದು ಹುಡುಗರಿಗೆ ಮತ್ತೆ ಡೇಟ್ ಯಾವಾಗ ಅಂತ ಕೇಳ್ತಾರೆ. ನಾಳೆ ರಾತ್ರಿ 8 ಗಂಟೆ ನಂತರ ಹೇಳ್ತಿದ್ದೀನಿ. ಮಾಕ್ ಅಲಾಟ್ಮೆಂಟ್ ಬರ್ತಂತ ಹೇಳಿದ್ರೆ ಇನ್ ಕೇಸ್ ಬರದೇ ಹೋದರೆ 26ಕ್ಕೆ ಬರ್ತದೆ. 26ಕ್ಕೆ ಬರದೇ ಹೋಗಿದ್ರು ಕೂಡ 27ಕ್ಕೆ ಬರ್ತದೆ. ಅದ್ರ ಬಗ್ಗೆ ವರಿ ಬೇಡ. ಖಂಡಿತ ನಿಮ್ಮ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಬರ್ತದೆ. ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೂ ಕೂಡ ನೀವು ಏನು ಮಾಡ್ಬೋದು, ನೀವು ಎಡಿಟ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಕೊಡ್ತಾರೆ. ಕೇದವ್ರು ಕೊಡ್ತಾರೆ. ಅವಾಗ 1ನೇ ತಾರೀಕು ಅಂತ ಏನು ಕೊಟ್ಟಿದ್ದಾರೆ ನೋಡ್ರಿ, 1ನೇ ತಾರೀಕು ಬರುವಂಥ ರಿಸಲ್ಟ್ ನಿಮ್ಮದು ಅನೌನ್ಸ್ಮೆಂಟ್ ಅನ್ನೋದು ಫೈನಲ್ ಆಗಿರ್ತದೆ. ಅದೊಂದು ನೆನ್ಪಿಟ್ಕೋಬೇಕು. ಸದ್ಯಕ್ಕಂತೂ ಅಪ್ಡೇಟ್ ಇಷ್ಟೇ. ನಾಳೆ ಸಂಡೇ ಇದೆ ಅಂತಂದು ಯಾರು ಕೂಡ ಭಯ ಪಡಬೇಡಿ. ನಾಳೆ ಸಂಡೇ ದಿನ ಈ ವರ್ಷ ಅದರ ಎಸ್ಪೆಷಲಿ ಈ ವರ್ಷ ಯಾವುದೇ ರೀತಿ ಸಂಡೇ ಅಂತೂ ನಿಂತಿಲ್ಲ. ವರ್ಕ್ ಎಲ್ಲನೂ ಕೂಡ ಆನ್ ಗೋಯಿಂಗಲ್ಲೇ ನಡೀತಾ ಇದ್ದಾವೆ. ಈ ಸರ್ತಿನೂ ಕೂಡ ನಡೀತದೆ. ನಾಳೆನೂ ಕೂಡ ರಿಸಲ್ಟ್ ಬರುತ್ತೆ, ಖಂಡಿತ ಬರುತ್ತೆ. ಬಿಟ್ಟ ತಿಳಿಸ್ತೀನಿ. ಎಲ್ಲರೂ ಚೆನ್ನಾಗಿ ನೋಡಿ. ಟೇಕ್ ಕೇರ್, ಬಾಯ್.